Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೂಡ ಬರ್ತಾ ಇದೆ. ಈಗಾಗಲೇ ವಿಚಾರಣೆ ಆರಂಭವಾಗಿದೆ. ಕಳೆದ 2 ಗಂಟೆಯಿಂದ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದ್ದು SIT ಪರ SPP ಜೋಯ್ನಾ ಕತೋರಿ ವಾದವನ್ನು ಮಂಡಿಸಿದ್ದಾರೆ. ಈಗಾಗಲೇ ರೇವಣ್ಣ ಪರ ವಕೀಲ CV ನಾಗೇಶ್ ಅವರು ಕೂಡ ವಾದವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ರೇವಣ್ಣ ಅವರಿಗೆ ಜಾಮೀನು ಸಲ್ಲಿಕೆ ಆಗಬೇಕು, ಜಾಮೀನು ನೀಡಬೇಕು ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ತುಂಬ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಕಳೆದ 2 ಗಂಟೆಯಿಂದ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆ. ಆ ಕಡೆ ಸರ್ಕಾರದ ಪರ SPP ಜೋಯ್ನಾ ಕತೋರಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ರೇವಣ್ಣ ಪರ ಹಿರಿಯ ನ್ಯಾಯವಾದಿ CV ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ. SIT ಪರ SPP ಜೋಯ್ನಾ ಕತೋರಿ ವಾದವನ್ನು ಮಂಡಿಸಿದ್ದಾರೆ. ಈಗಾಗಲೇ ಪ್ರತಿಯೊಬ್ಬರೂ ಕೂಡ ಅವ್ರದೇ ಆದಂಥ ವಾದವನ್ನು, ಇನ್ಫ್ಯಾಕ್ಟ್ ಆಯಾ ಲಾಯರ್ಗಳು ಅವರ ಪರವಾದಂಥ ಒಂದು ವಾದವನ್ನು ಈಗಾಗಲೇ ಮಂಡಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಜಾಮೀನು ನಿರಾಕರಣೆ ಮಾಡಬೇಕು ಅಂತ ಜೋಯ್ನಾ ಕತೋರಿಯವರು ವಾದವನ್ನು ಮಂಡಿಸ್ತಾ ಇದ್ದಾರೆ. CV ನಾಗೇಶ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಹಿಳೆ ಹೇಳಿಕೆಗೆ ಸಂಬಂಧಪಟ್ಟಂತೆ SIT ಪರ ವಕೀಲೆ ಜೋಯ್ನಾ ಕತೋರಿ ವಾದವನ್ನು ಮಂಡಿಸಿದ್ದು, ದಂಡನೆಯ ತೀವ್ರತೆ ಹೆಚ್ಚಿದರೆ ಜಾಮೀನು ನಿರಾಕರಿಸಬೇಕು ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಜೋಯ್ನಾ ಕತೋರಿ SPP ಅವ್ರ ವಾದ ಏನು ಅಂದರೆ, ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ರೆಕಾರ್ಡಿಂಗ್ ತೋರಿಸಲು CV ನಾಗೇಶ್ ಅವರಿಗೆ ಮನವಿಯನ್ನು ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಮಹಿಳೆಯ ವಿಡಿಯೋ ಪ್ರಸಾರವಾಗಿದೆ. ಈ ಹೇಳಿಕೆಯನ್ನು ಕೂಡ ಹೇಳಲಾಗಿದೆ. ಇನ್ಫ್ಯಾಕ್ಟ್ ಅದರಲ್ಲಿ ಮಹಿಳೆ ಅಪಹರಣವಾಗಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅವರ ಹೇಳಿಕೆಯನ್ನು ಆಧರಿಸಿನೇ ಈಗಾಗಲೇ ವಾದ ನಡೀತಾ ಇದೆ. ನನ್ನನ್ನು ಅಪಹರಿಸಿಲ್ಲ ಎಂಬ ಹೇಳಿಕೆಯೇ ಮೊದಲ ಹೇಳಿಕೆ ಅನ್ನುವಂಥ ವಾದವನ್ನು CV ನಾಗೇಶ್ ಹೇಳ್ತಾರೆ. ಹೀಗಾಗಿ ಆಕೆ ಹೇಳಿಕೆಯನ್ನು ಕೋರ್ಟ್ ಪರಿಗಣಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ರೇವಣ್ಣ ಪರ ಹಿರಿಯ ವಕೀಲ CV ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ. ವಿಡಿಯೋ ಸತ್ಯಾಸತ್ಯತೆಯನ್ನು ನಾವು ಪರಿಗಣಿಸಲ್ಲ, ವಿಡಿಯೋದ ಸತ್ಯಾಸತ್ಯತೆಯನ್ನು ನಾವು ಪರಿಗಣಿಸೋದಿಲ್ಲ. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯ ವಿಡಿಯೋ ಹೇಳಿಕೆಯನ್ನು ಪರಿಗಣನೆ ಬಗ್ಗೆ ಈಗ ಚರ್ಚೆ ನೀಡ್ತಾರೆ. ವಿಡಿಯೋ ರೆಕಾರ್ಡಿಂಗ್ ತೋರಿಸಲು CV ನಾಗೇಶ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ವಿಡಿಯೋ ಸತ್ಯಾಸತ್ಯತೆಯನ್ನು ನಾವು ಪರಿಗಣಿಸಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮಹಿಳೆಯ ವಿಡಿಯೋ ರೆಕಾರ್ಡಿಂಗ್ ತೋರಿಸಲು CV ನಾಗೇಶ್ ಅವರು ಕೂಡ ಮನವಿ ಮಾಡಿದರು. ಮಾಧ್ಯಮಗಳಲ್ಲಿ ಮಹಿಳಾ ವಿಡಿಯೋ ಪ್ರಸಾರವಾಗಿದೆ. ಅದರಲ್ಲಿ ಮಹಿಳೆ ಅಪಹರಣವಾಗಿಲ್ಲ ಅಂತ ಹೇಳಿದ್ದಾರೆ. ನನ್ನನ್ನು ಅಪಹರಿಸಿಲ್ಲ ಎಂಬ ಹೇಳಿಕೆಯೇ ಮೊದಲ ಹೇಳಿಕೆ. ಹೀಗಾಗಿ ಆಕೆಯ ಹೇಳಿಕೆಯನ್ನು ಕೋರ್ಟ್ ಪರಿಗಣಿಸಬೇಕು ಅಂತ ರೇವಣ್ಣ ಪರ ಹಿರಿಯ ವಕೀಲ ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ. ಈ ಸತ್ಯಾಸತ್ಯತೆ ಚರ್ಚೆ ನಡೀತಾ ಇದೆ. ವಿಡಿಯೋದ ಸತ್ಯಾಸತ್ಯತೆಯನ್ನು ನಾವು ಪರಿಗಣಿಸಿಲ್ಲ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಸಂತೋಷ್ ಗಜಾನನ್ ಭಟ್ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನ್ಯಾಯಾಧೀಶರು ಮಹಿಳೆಯ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹರಿದಾಡ್ತಾ ಇದೆ ಆ ವಿಡಿಯೋವನ್ನೇ ಮುಂದಿಟ್ಕೊಂಡು ಈಗ ವಾದವನ್ನು ಮಂಡಿಸಲಾಗ್ತಾ ಇದೆ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ, ವಿಚಾರಣೆ ಸದ್ಯಕ್ಕೆ ಮುಂದೆ ಹೋಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 2:45ಕ್ಕೆ ಮಧ್ಯಾಹ್ನ 2:45ಕ್ಕೆ ಮುಂದಿನ ವಿಚಾರಣೆ ನಡೆಯುತ್ತೆ. ಹೀಗಾಗಿ ನ್ಯಾಯಾಲಯದಲ್ಲಿ ಅತ್ತ SPP ಕೂಡ ವಾದ ಮಂಡಿಸಿದರೆ ಇತ್ತ CV ನಾಗೇಶ್ ಕೂಡ ರೇವಣ್ಣ ಪರ ವಾದವನ್ನು ಮಂಡಿಸಿದ್ದಾರೆ. ಇಬ್ಬರ ನಡುವೆ ವಾದ ಪ್ರತಿವಾದ ತುಂಬ ಜೋರಾಗಿ ನಡೆಯುತ್ತೆ. ಈಗ ವಿಚಾರಣೆಯನ್ನು ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ಒಂದು ಪ್ರಕರಣ ಈಗಾಗಲೇ ಕುತೂಹಲವನ್ನು ಪಡ್ಕೊಂಡಿದೆ. ಯಾಕೆಂದರೆ ಅರ್ಜಿ ವಿಚಾರಣೆ ನಡೀತಾ ಇದೆ. ಇವತ್ತು ರೇವಣ್ಣ ಅವರಿಗೆ ಬೇಲ್ ಸಿಗತ್ತಾ ಅನ್ನುವಂಥ ಸಹಜವಾದಂಥ ಒಂದು ಕುತೂಹಲ ಅಥವಾ ನಿರೀಕ್ಷೆ ಇದೆ. ಅತ್ತ ರೇವಣ್ಣ ಬೆಂಬಲಿಗರು ಇವತ್ತು ಬೇಲ್ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರೆ, ಅತ್ತ ವಿಚಾರಣೆ ಕೂಡ ತುಂಬ ತೀವ್ರವಾಗಿ ಸಾಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ಒಂದು ಪ್ರಕರಣದಲ್ಲಿ ಎನ್ನುವಂಥ ಸಹಜವಾದಂಥ ಕುತೂಹಲ ಹೆಚ್ಚಿದೆ. ಈಗ ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.